Hi guys, welcome back to my new vlog, evening vlog. Joel ಮೆಲ್ಲಕ ಅಡ್ಡಾಡ ಆಗಲೇ ಜಡೆ ಹಾಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು. ಅದನ್ನ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಡೈಲಿ ಅದೇ ಮಾಡಬೇಕಲ್ಲ ಅಂತ. ಅದಕ್ಕೆ ಇವತ್ತು ಅಡುಗೆ ಮಾಡೋದನ್ನೇ ತೋರಿಸ್ಬೇಕಂತ. ಇವತ್ತು ಅಡುಗೆ ಏನು ಮಾಡ್ಬೇಕಂದ್ರೆ ತತ್ತಿ ಎಗ್ ಕರಿ, ತತ್ತಿ ಸಾರು ಮತ್ತು ನಮ್ಮಪ್ಪಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಬೇಕಂತ. ಅದನ್ನ ಮಾಡಿ ಮತ್ತು ಅನ್ನ ಮಾಡಿ ಮತ್ತು ರೊಟ್ಟಿ ಮಾಡ್ಬೇಕು. ಇಷ್ಟು ಮಾಡಬೇಕು. ಇಷ್ಟು ಈ ವ್ಲಾಗಲ್ಲಿ ಇರುತ್ತೆ. ಮತ್ತು ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಈ ಆಗಲಿ ತತ್ತಿ ಕುಚ್ಚಿಟ್ಟಾರ ನಮ್ಮ ಮಮ್ಮಿ. ಅದಕ್ಕೀಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ತತ್ತಿ ಸಾರು ಮಾಡಬೇಕು. ಆಮೇಲೆ ಮೆಣಸಿನ್ಕಾಯಿ ಚಟ್ನಿ ಮಾಡಬೇಕು. ಅದನ್ನೆಲ್ಲ ಮಾಡಿ ಕೋಳಿ ಮರಿ ಅದಾವಲ್ಲ ಅವನ್ನ ಮೈಸಕ್ಕೆ ಹೋಗ್ಬೇಕಂತ, ವ್ಯಾಯಾಮ ಹೋಗ್ಬೇಕಂತ ಮಾಡೀನಿ. ಅದೇನಾಗುತ್ತೆ ಗೊತ್ತಿಲ್ಲ, ನೋಡಮ್ರಿ. ಈಗ ಫಸ್ಟು ಪಟಪಟ ಅಂತ ಅಡುಗೆ ಮಾಡಿಬಿಡಮ್ರಿ. ಇವಾಗಾಗಿರುತ್ತೆ. ಅವಾಗ ಮಾರ್ನಿಂಗ್ ವ್ಲಾಗ್ ಮಾಡ್ತಿರ್ತೀನಿ ಅಷ್ಟೇ. ಅದು ಟೈಮ್ ಸಿಕ್ಕರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಅದು ಜಲ್ದಿ ಎದ್ರಷ್ಟೇ ಮಾಡ್ತೀನಿ ವ್ಲಾಗ್ ಮಾರ್ನಿಂಗ್, ಇಲ್ಲಾಂದರೆ ಈವ್ನಿಂಗ್ ವ್ಲಾಗ್ ಜಾಸ್ತಿ ಇರುತ್ತೆ. ರೂಟೀನ್ ಯಾವ ಥರ ಇರುತ್ತೆ ನಂದು ಅಂತ. ಹಾಗೆ ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತೀನಿ. ಎಗ್ ಕರಿ ಮಾಡೋಕೆ ಏನೇನು ಮಸಾಲೆ ಬೇಕು ಅದನ್ನ ರೆಡಿ ಮಾಡ್ಕೊಳಕತ್ತೀನಿ ನಾನು ಇವಾಗ. ಇಟ್ಟಿದ್ರಾಗ ಹಣ್ಣು ಕೆಣಾಡಾಡಕ್ ಕುಂತಾರ್ರಿ ಇವ್ರು ಪಂಡಿತ್ರ. ಕೊಯ್ಕೆಂದ ಇದನ್ನ ಇವಾಗ ಫ್ರೈ ಮಾಡಮ್ರಿ. ಮಸಾಲ ಎಲ್ಲ ರೆಡಿ ಮಾಡ್ಕೊಂಡು ಈಗ ಕುಕ್ಕರ್ನಾಗ ಮಾಡಕ್ಕೆ ಕುಂತೀವಿ. ಇದ್ರಾಗಾದ್ರೆ ಚಿಂತೆ ಇರಲ್ಲ, ಒಳ್ಳೆ ಅಂಬಳಿ ತಿರುಗಿಸ್ಬೇಕು, ಅದು ಮಾಡೋದಕ್ಕೆ ನಂಗೆ ಹಾಕತ್ತೀನಿ. ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ರುಬ್ಕೊಂಡಿರೋಂಥ ಮಸಾಲೆ ಹಾಕತ್ತೀನಿ ಈಗ.
ಸ್ವಲ್ಪ ಚೇಂಜ್ ಬರಲಿ ಅಂತ ಸ್ವಲ್ಪ ಎಗ್ ಮಸಾಲ ಹಾಕ್ತೀನಿ. ಈ ಮಸಾಲದಾಗ ಕೊತ್ತಂಬರಿ ಅದು ನೋಡ್ರಿ, ಆಗಲೇ ನಮ್ಮ ಮಮ್ಮಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೋಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಕರಿಬೇವು ಮತ್ತು ಟೊಮಾಟೆ ಹಣ್ಣು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡಿಟ್ಟಾರ. ಇದನ್ನೆಲ್ಲ ಇವಾಗ ಫ್ರೈ ಮಾಡಿಬಿಡ್ತೀನಿ. ಇದಕ್ಕೆ ಇವಾಗ ಇವಿಷ್ಟು ಹಾಕ್ತೀನಿ. ಇದು ಚಟ್ನಿ ಮಾಡಿದ್ಮೇಲೆ ಇದ್ರ ಜೊತೆಗೆ ಮೊಸರು ಹಾಕೊಂಡು ರೊಟ್ಟಿ ತಗೊಂಡು ಬಿಸಿ ಬಿಸಿ ರೊಟ್ಟಿ ಮಾಡಿ ತಿನ್ನಬೇಕು. ಅದಕ್ಕೆ ಎಷ್ಟು ಬೇಗ ಎರಡನ್ನ ಬಾಯಿಗೆ ಬರ್ತಾವ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ನಾಲ್ಗಿಗೆ ಏನು ರುಚಿ ಹತ್ತಿಲ್ಲ ಏನು ಹತ್ತಿಲ್ಲ ಅಂದರೆ ಈ ಥರ ಚಟ್ನಿ ಮಾಡಿ ತಿಂದ್ಬಿಡ್ತಾನೆ ನಮ್ಮಪ್ಪ. ಸ್ವಲ್ಪ ತಣ್ಣಗೆ ಹತ್ತಿ ಇವಾಗ ಚಟ್ನಿ ಹಾಕ್ಬಿಡ್ತೀನಿ ರೀ. ಮತ್ತು ಗಾಳಿ ಬೇರೆ ಬೀಸಾಕತ್ತೆ, ಮತ್ತು ಕರೆಂಟ್ ಹೋಗ್ಬಿಟ್ರೆ ಆಯ್ತು. ನಮ್ಮಪ್ಪ ಬಂದಮೇಲೆ ಮತ್ತು ಚಟ್ನಿ ತಿನ್ನಿವಂತ ಹೇಳ್ಬಿಡ್ತಾನೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು. ಏನಪ್ಪ ಚೇತವಾಯ ಝೂಲಿ ಭಗವಂತ ಜರ್ಬೋದು ನಾವು ಜೋಕಾಲಿ ಆಡಕ್ಕೆ ಹೊಂಟೇವಿ. ಚಟ್ನಿ ಮಾಡಿ ಜರ್ಬೋದು. ಯಾಕ ಬಂದೆ ಚಂದ ಆಗೈತ್ರಿ ಚಟ್ನಿ. ನಮ್ಮಪ್ಪ ಬಂದ್ರೆ ಕಟ್ಬಿಡೋದ ತಿನ್ನಕ್ಕೆ ಖುಷಿ ಆಗ್ಬಿಡ್ಬೇಕು ನಮ್ಮಪ್ಪ. ಕೈಗೂ ಸಾರಾಯ್ತು. ಇವಾಗ ಅನ್ನ ಮಾಡ್ಬೇಕಂತ ಅದಕ್ಕೆ ಅನ್ನ ಅಕ್ಕಿ ಎಲ್ಲ ತೊಳ್ಕೊಂಡು ಬಂದೆ. ಹಸನ್ ಮಾಡಿ ಅಕ್ಕಿ ತೊಳ್ಕೊಂಬಂದೆ. ಈ ನಮ್ಮ ಅನ್ನ ಒಂದಾದರೆ ಆಯ್ತು ರೀ. ಅಡ್ಗೆ ರೊಟ್ಟಿ ನಮ್ಮ ಮಮ್ಮಿಗೆ ಹೇಳಿನಿ, ಅವರೇ ಮಾಡ್ಕೊಂತಾರ ಒಂದೆರಡು. ಯಾಕೋ ಸ್ವಲ್ಪ ಬೇಜಾರಾಗ್ತೈತೆ ರೊಟ್ಟಿ ಮಾಡೋಕೆ, ಬೇಸರ ಬರೋಕತ್ತೈತೆ. ಅದಕ್ಕೆ ಅವ್ರಿಗೆ ಹೇಳಿನಿ, ಅವರ ಮಾಡ್ಕೊಂತಾರ. ಇದಿಷ್ಟು ಅಡುಗೆ ಆಯ್ತು ನಂದು. ಇವಾಗ ನನ್ನ ಮಗ ಇದನ್ನ ಆದಮೇಲೆ ಇದನ್ನ ಆದಮೇಲೆ ನನ್ನ ಮಗಂಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಮಾಡ್ಕೊಂಬಿಡೋದು ಅಷ್ಟೇ. ನೋಡಿರಿ, ನನ್ನ ಮಗಂಗೆ ಊಟ ಮಾಡಿಸಿದ್ದಾಯ್ತು. ನಮ್ಮ ಮಮ್ಮಿ ರೊಟ್ಟಿ ಮಾಡಿದ್ರು, ಅದನ್ನು ವೀಡಿಯೋ ಮಾಡ್ತಿರಲಿಲ್ಲ ನಾನು. ನನ್ನ ಮಗನಿಗೆ ಊಟ ಮಾಡಿಸಿದ್ದೆ. ಇವಾಗ ನಾನು ಊಟ ಮಾಡ್ತೀನಿ. ಎಲ್ಲೊಡ್ರಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಇದು ನುಗ್ಗೆಕಾಯಿ ಫ್ರೈ ಅವಾಗಲೇ ಮಾಡಿದ್ನಲ್ಲ, ಅದು ಚೆನ್ನಾಗೈತೆ. ಮತ್ತು ಬಿಸಿ ರೊಟ್ಟಿ ಐತಲ್ಲ, ಅದಕ್ಕೆ ತಿನ್ಬೇಕಂತ ಹಾಕ್ಕೊಂಬಂದೀನಿ. ಗೊತ್ತಿಲ್ಲ ಖಾರ ಐತೆ ಏನಂತ. ಐತಿ ಖಾರ. ಊಟ ಮಾಡಿ ಹತ್ತನ ಊಟ ಮಾಡಿದೆ. ಅದ ಮಲಗ್ತಾನ. ಇವಾಗ ನಾನು ಊಟ ಮಾಡಿ ನಮ್ಮ ಮಮ್ಮಿನೂ ಊಟ ಮಾಡಾಕ್ತಾರ. ಎಲ್ಲರೂ ಊಟ ಆಯಿತು, ನಮ್ಮಿಬ್ಬರಿಗೆ ಆಯ್ತು. ಅವರು ಊಟ ಮಾಡಾಕ್ತಾರ. ಊಟ ಮಾಡಿ ಮಲಗ್ತೀವಿ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.